ಹಾಯ್ ಎಲ್ಲರಿಗೂ ನಮಸ್ತೆ. ನೀವು ನೋಡ್ತಾ ಇದ್ದೀರಾ ಮಿಸ್ಟರ್ ರಾಣಾ ಕನ್ನಡಿಗ ಯೂಟ್ಯೂಬ್ ಚಾನಲ್. ಸೊ ನಿಮ್ಮೆಲ್ಲರಿಗೂ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತು ಏನ್ ಟಾಪಿಕ್ ಅಂತಂದ್ರೆ, ಇವತ್ತು ನಾನು ಒಬ್ಬರನ್ನ ಮೀಟ್ ಮಾಡಕ್ಕಂತ ಬಂದಿದ್ದೀನಿ. ಹಾಗೆ ನಿಮ್ಗೂ ಅವ್ರನ್ನ ಮೀಟ್ ಮಾಡಿಸಿ ಅವ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿನ ನಿಮ್ಗೆಲ್ಲರಿಗೂ ತಿಳಿಸ್ಬೇಕಂತ ಬಂದಿದ್ದೀನಿ. ಸೊ ಜಾಸ್ತಿ ಲೇಟ್ ಮಾಡೋದು ಬೇಡ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ. ಹಾಯ್ ಬ್ರೋ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಥ್ಯಾಂಕ್ಸ್ ಅಭಿಷೇಕ್. ಹೇಳಿ ಏನು ಸಮಾಚಾರ? ಸೊ ಇವತ್ತು ಡ್ಯಾನಿನ್ ಕರ್ಕೊಂಬಂದಿದ್ದೀರಾ ಹೌದು ವಿಡಿಯೋಗೆ. ಹೇಳಿ, ಇದು ಫಸ್ಟ್ ಆಫ್ ಆಲ್ ಯಾವ ಬ್ರೀಡ್ ಇದು? ನೀವು ನೋಡ್ತಿರೋ ಹಾಗೆ ಇದು ಬಂದು ಲ್ಯಾಬ್ರಡಾರು. ಇದು ಕಲರ್ ಬಂದು ಗೋಲ್ಡ್ ಕಲರ್. ಎಷ್ಟೊಂದು ಕಲರ್ ಬರುತ್ತೆ. ವೈಟ್ ಲ್ಯಾಬ್ರಡಾರ್ ಬರುತ್ತೆ, ಬ್ಲ್ಯಾಕ್ ಬರುತ್ತೆ, ಚಾಕ್ಲೇಟ್ ಬರುತ್ತೆ. ಸೊ ನಮ್ಮದು ಗೋಲ್ಡ್ ಲ್ಯಾಬ್ರಡಾರು. ಅಂದರೆ ನಮಗೊಂದು ಫ್ರೆಂಡ್ಲಿ ಡಾಗ್ ಬೇಕಾಗಿತ್ತು. ಸೊ ಸುಮಾರು ಡಾಗ್ ಬ್ರೀಡ್ಸ್ ಇದೆ. ಗೋಲ್ಡನ್ ರಿಟ್ರೀವರ್ ಆಗಿರ್ಬೋದು, ಸೊ ನಿಮಗೆ ಶಿಟ್ಜು ಅಂತೆಲ್ಲ ಬರುತ್ತೆ. ಸೊ ನಮಗೆ ಲ್ಯಾಬ್ರಡಾರ್ ಯಾಕಪ್ಪ ಅಂದರೆ ನಾವು ಅದನ್ನು ಯಾವ ಥರ ಬೇಕಾದ್ರೂ ಟ್ರೈನ್ ಮಾಡ್ಬೋದು ಆ್ಯಕ್ಚುಲಿ ಲ್ಯಾಬ್ನ. ಸೊ ಗಾರ್ಡಿಯನ್ ಪರ್ಪಸ್ಗೆ ಸೊ ಆ ಥರ ಟ್ರೈನ್ ಮಾಡ್ಬೋದು. ಸೊ ಎಲ್ಲ ನಮ್ಗೆ ಕಂಪೇರ್ ಮಾಡಿದ್ರೆ ಎಲ್ಲ ಬ್ರೀಡ್ಗೂ ಇದು ಫ್ರೆಂಡ್ಲಿ ಆಗಿರುತ್ತೆ. ಸೊ ಅದೇ ಕಾರಣಕ್ಕೆ ನಾವು ಲ್ಯಾಬ್ರಡಾರ್ ತೊಗೊಂಡ್ರಿ. ಬ್ರೋ, ಇವಾಗ ಇದು ಲ್ಯಾಬ್ ಇದೆಯಲ್ಲ, ಇದು ಪ್ಯೂರಿಟಿ ಹೆಂಗೆ ಚೆಕ್ ಮಾಡ್ತಾರೆ? ಇದು ಪ್ಯೂರ್ ಲ್ಯಾಬ್ ಅಂತ ಎರಡು ಜನ ಹೆಂಗೆ ಅದನ್ನು ಕನ್ಸಿಡರ್ ಮಾಡಬೇಕು? ಸೊ ಪ್ಯೂರಿಟಿ ಚೆಕ್ ಮಾಡೋದಕ್ಕೆ ಕೆಲವೊಂದು ಕ್ರೈಟೀರಿಯಾ ಹೇಳ್ತೀನಿ ನಾನು, 1 by 1. ಸೊ ನೋಡ್ತಿರ್ಬೋದು, ಇದರ ಹೆಡ್ ಸೈಜು ಫಸ್ಟ್ ಕ್ರೈಟೀರಿಯಾ. ಹೆಡ್ಡು ನಿಮಗೆ ದಪ್ಪ ಬರುತ್ತೆ ಲ್ಯಾಬ್ರಡಾರಲ್ಲಿ. ನಾನು ಕೆಲವು ಲ್ಯಾಬ್ಸ್ ನೋಡಿರ್ತೀನಿ, ಹೆಡ್ಡು ಚಿಕ್ಕದಾಗಿರುತ್ತೆ. ಸೊ ನಾನು ಅದು ಕನ್ಸಿಡರ್ ಮಾಡಲ್ಲ. ಸೊ ಹೆಡ್ ಯಾವ ದಪ್ಪ ಬರುತ್ತೆ ಅದು ಪ್ಯೂರ್ ಲ್ಯಾಬು, ಅದೊಂದು. ಇನ್ನೊಂದು ಬಂದು ಇದ್ರ ನೋಸ್ ಪ್ಯೂರ್ ಬ್ಲ್ಯಾಕ್ ಇರಬೇಕು. ಕೆಲವು ನಾಯಿಗಳು ನೋಡಿರ್ತೀನಿ ನಾನು ಲ್ಯಾಬು, ಬೇರೆ ಬೇರೆ ಕಲರ್ ಇರುತ್ತೆ, ಆ್ಯಕ್ಚುಲಿ ವೈಟಿಶ್ ಆಗಿರುತ್ತೆ. ಸೊ ನಾನು ಅದನ್ನು ಕನ್ಸಿಡರ್ ಮಾಡೋದಿಲ್ಲ. ಸೊ ನೋಸ್ ಬ್ಲ್ಯಾಕ್ ಇರಬೇಕು. ಇನ್ನೊಂದು ಬಂದ್ಬಿಟ್ಟು ಇದ್ರದ್ದು ಕೋಟು ನೀವು ನೋಡ್ತಿರ್ಬೋದು, ಫುಲ್ಲು ಸಿಲ್ಕಿ ಸ್ಮೂತಾಗಿರಬೇಕು. ಕೆಲವ್ರು ನೋಡಿರ್ತೀನಿ ನಾನು ಲ್ಯಾಬು ಎಲ್ಲ ತೋರಿಸ್ತಾರೆ, ಫುಲ್ ರಫ್ ಇರುತ್ತೆ. ಸೊ ನಾನು ಅದು ಕನ್ಸಿಡರ್ ಮಾಡೋದಿಲ್ಲ. ಸೊ ಮೇಯ್ನ್ ಅದರದ್ದು ಕೋಟು ಸ್ಮೂತಾಗಿರಬೇಕು. ಸೊ ನೋಡ್ತಿರ್ಬೋದು ನೀವು ಎಷ್ಟು ಸ್ಮೂತಾಗಿದೆ ಅಂತ. ಇನ್ನೊಂದು ಡ್ಯಾನಿ ಎದೋಳ ಮೇಲೆ ನೋಡ್ತಿರ್ಬೋದು ಇದ್ರದ್ದು ಟೈಲು. ಸೊ ಕೆಲವು ಲ್ಯಾಬ್ಸಲ್ಲಿ ಏನು ಕ್ರಾಸ್ ಬ್ರೀಡ್ ಲ್ಯಾಬ್ಸಲ್ಲಿ ಇದ್ರ ಟೈಲ್ ಈ ಥರ ಬೆಂಡ್ ಆಗಿಬಿಟ್ಟಿರುತ್ತೆ. ಸೊ ಅದು ಆ್ಯಕ್ಚುಲಿ ರಾಂಗ್, ಅದು ಕ್ರಾಸ್ ಬ್ರೀಡು. ನೋಡಿ ಪ್ಯೂರ್ ಲ್ಯಾಬಲ್ಲಿ ನಿಮಗೆ ಈ ಥರ ಬರುತ್ತೆ ಟೈಲ್ ಆಗಿರ್ಬೋದು. ತಿರ್ಗಿ ಅದ್ರದ್ದು ಏನನ್ಬೋದು, ಕೂದಲು ನೋಡಿ ಆ ಟೈಲ್ ಹತ್ರ ಎಷ್ಟು ದಪ್ಪ ಎಷ್ಟು ಮಂದ ಬರುತ್ತೆ. ಸೊ ಇದೊಂದು ತಿರ್ಗಿ ಸ್ಟ್ಯಾಂಡ್ಸ್ ನೋಡಿರ್ಬೋದು ಲ್ಯಾಬಲ್ಲಿ. ನೋಡಿ ಕಾಲು ಎಷ್ಟು ಚೆನ್ನಾಗಿ ಅಪ್ಪರ್ ಬಾಡಿ ಹೈಟ್ ಆಗಿದೆ, ಸೊ ಲೋವರ್ ಬ್ಯಾಕ್ ಡೌನ್ ಆಗಿದೆ. ತಿರ್ಗಿ ಪಾಸ್ ನೋಡ್ಬೋದು, ನಿಮಗೆ ಏನು ಸೈಜ್ ಇದೆ, ಪಾಸು ದಪ್ಪ ಬರುತ್ತೆ. ತಿರ್ಗಿ ಇನ್ನೊಂದೇನಪ್ಪ ಅಂದರೆ ಅದ್ರ ಕಲರ್ ಆ್ಯಕ್ಚುಲಿ ಫುಲ್ ಡಾರ್ಕ್ ಬ್ಲ್ಯಾಕ್ ಬರಬೇಕು. ಸೊ ಕೆಲವುದು ಬೇರೆ ಬೇರೆ ಮಿಕ್ಸ್ ಕಲರ್ ಬರುತ್ತೆ. ಸೊ ನಾನೇನು ಹೇಳ್ತೀನಪ್ಪ ಅಂದರೆ ಪ್ಯೂರ್ ಲ್ಯಾಬಲ್ಲಿ ನಿಮಗೆ ಪಪ್ಪೀಸಲ್ಲಿ ಫುಲ್ ಡಾರ್ಕ್ ಆಗಿ ಬರುತ್ತೆ. ಸೊ ಇದು ನಾನು ಕನ್ಸಿಡರ್ ಮಾಡ್ತೀನಿ, ಎಲ್ಲರೂ ಅದನ್ನೇ ಕನ್ಸಿಡರ್ ಮಾಡೋದು. ಇದು ಬೇಸಿಕ್ ಕ್ರೈಟೀರಿಯಾ, ಪ್ಯೂರಾ ಇಲ್ಲ ಅಂತ ಚೆಕ್ ಮಾಡೋದಕ್ಕೆ ಲ್ಯಾಬ್ರಡಾರ್. ಬ್ರೋ, ಇದು ಫಸ್ಟ್ ಆಫ್ ಆಲ್ ಮೇಲೋ ಫಿಮೇಲಾ? ಇದು ಬಂದ್ಬಿಟ್ಟು ಮೇಲ್ ಲ್ಯಾಬ್ರಡಾರ್. ಬ್ರೋ, ಇದ್ರದ್ದು ವ್ಯಾಕ್ಸಿನ್ ಎಲ್ಲಿವರೆಗೆ ಆಗಿದೆ? ವ್ಯಾಕ್ಸಿನ್ ಎಲ್ಲ ಫುಲ್ ಕಂಪ್ಲೀಟ್ ಆಗಿದೆ? ಕಂಪ್ಲೀಟಾಗಿ ವ್ಯಾಕ್ಸಿನ್ ಆಗಿದೆ. ಬೇಕಾದ್ರೆ ನಾನು ವಿಡಿಯೋ ಎಂಡಲ್ಲಿ ಅದನ್ನು ತೋರಿಸ್ತೀನಿ. ವ್ಯಾಕ್ಸಿನ್ ಬುಕ್ಕು ಇದೆ ಮನೇಲಿ. ಸೊ ಕಂಪ್ಲೀಟಾಗಿ ಡಾಕ್ಟರ್ ಹತ್ರನೇ ಹೋಗಿ, ಅದು ವೆಟರ್ನರಿ ಡಾಕ್ಟರ್ ಹತ್ರನೇ, ಡಾಗ್ಗೆ ಎಸ್ಪೆಷಲಿ ಡಾಗ್ಗೆ ನೋಡ್ತಾರೆ, ಅವ್ರ ಹತ್ರನೇ ನಾವು ಕಂಪ್ಲೀಟ್ ವ್ಯಾಕ್ಸಿನ್ ಮಾಡಿಸಿರೋದು. ಅಪ್ ಟು ಡೇಟ್ ಆಗಿದೆ. ಬ್ರೋ, ಇವನಿಗೀಗ ಎಷ್ಟು ಏಜ್ ಇದೆ? ನಾವು ಇವನ್ನ ಮನೆಗೆ ತಂದಾಗ 2021 ಮೇಯಲ್ಲಿ 1 month ಪಪ್ಪಿ ಇದ್ದ. ಸೊ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ಈ ಅಪ್ಕಮಿಂಗ್ ಮೇ ಬಂತು ಅಂದರೆ 5 years ಆಗ್ತಾನೆ. ಇವಾಗ ಒಂದು ಡೈಲಿ ರೊಟೀನ್ಸಲ್ಲಿ ಯಾವ ಥರ ಇದೆ ಬ್ರೋ? ಇವಾಗ ಮತ್ತೆ ಇವನಿಗೆ ಯಾವ ಫುಡ್ ಹಾಕ್ತಿದ್ದೀರಾ? ಇವನ್ ಡೈಲಿ ರೊಟೀನ್ ಏನಪ್ಪ ಅಂದರೆ, ಇವನು ಬೆಳಗ್ಗೆ 7-7:30 ಎದ್ದೇಳೋದು. ಸೊ ನಾವು ಇವ್ನಿಗೆ ಸಪ್ರೇಟಾಗಿ ಗೂಡ್ ಮಾಡಿಸಿದ್ದೀರಿ, ಅಲ್ಲಿ ಅದರಿಂದ ಆಚೆ ಬರ್ತಾನೆ 7:30. ಸೊ ಕರೆಕ್ಟಾಗಿ 9 ಅಥವಾ 9:30 ಇಷ್ಟರ ಅರೌಂಡಲ್ಲಿ ನಾವು ಇವನಿಗೆ ಫಸ್ಟ್ ಫೀಡ್ ಮಾಡ್ತೀರಿ. ಸೊ ಏನಪ್ಪ ಅಂದರೆ ಹಾಲು, ಅನ್ನ, ಅದಕ್ಕೆ ಫುಡ್ಡು 3 ಸ್ಕೂಪ್ ಬರುತ್ತೆ. ನಾವು ಯೂಸ್ ಮಾಡ್ತಾ ಇರೋದು ಸ್ಮಾರ್ಟ್ ಹಾರ್ಟ್ ಪಪ್ಪಿ ಫುಡ್ಡು, ಅದನ್ನು ಹಾಕ್ತೀರಿ. ಸೊ ಅದಾದಮೇಲೆ ತಿರುಗಿ ನೈಟೇ 8-8:30 ನನಗೆ ಮತ್ತೆ ಹಾಕೋದು. ನಾವು ಆ್ಯಕ್ಚುಲಿ ಮುಂಚೆ 3 times ಫೀಡ್ ಮಾಡ್ತಿದ್ರಿ. ಸೊ ತುಂಬ ದಪ್ಪ ಆಗ್ಬಿಟ್ಟು ಫುಲ್ಲು ಲೇಸಿ ಆಗಿಬಿಟ್ಟಿತ್ತು, ಆ್ಯಕ್ಟಿವಾಗಿ ಇರಲಿಲ್ಲ. ಸೊ ಆವಾಗ ಯಾರೋ ಹೇಳಿದ್ರು ಈ ಥರ ಅವ್ನಿಗೆ 2 times ಕೊಡಿ ಫೀಡ್ ಮಾಡಿ, 2 times 3 times ಮಾಡಿದ್ರೆ ಫುಲ್ ಲೇಸಿ ಆಗಿಬಿಡುತ್ತೆ ಅಂತ. ಸೊ ಅವತ್ತಿಂದ 2 times ಕೊಡ್ತಾಯಿದ್ದೀರಿ. ಸೊ ಅಷ್ಟೇ. ಸೊ ಮಾರ್ನಿಂಗ್ ಫುಡ್ಡಲ್ಲಿ ಯಾವ ಥರ ಇರುತ್ತೆ ಬ್ರೋ ಅವ್ರಿಗೆ? ಮಾರ್ನಿಂಗ್ ಇರ್ಬೋದು, ನೈಟ್ ಇರ್ಬೋದು, ಮತ್ತು ಸ್ನ್ಯಾಕ್ಸ್ ಅಂತ ಯಾವ ಥರ ಕೊಡ್ತಾಯಿದ್ದೀರಾ? ಸೊ ಮಾರ್ನಿಂಗ್ ಫುಡ್ ಏನಪ್ಪ ಅಂದರೆ ಅದೇ ಹೇಳ್ದಾಗೆ ಇದಕ್ಕೆ ಅನ್ನ, ಹಾಲು ಮತ್ತು ಫುಡ್ಡು ಕೊಡ್ತೀರಿ.
ಕೆಲವೊಂದು ಟೈಮು ಕರ್ಡ್ ರೈಸು ಕೊಡ್ತೀರಿ. ಕೆಲವ್ರು ಹೇಳ್ತಾರೆ ಕರ್ಡ್ ರೈಸ್ ಹಾಕಿದ್ರೆ ಇದು ಗಜ್ಜಿ ಬರುತ್ತೆ ಹಾಗೆ ಹೀಗೆ ಅಂತ. ಸೊ ನಾವು ಆ ಥರ ನಮಗೇನು ಆ ಥರ ಅನಿಸಿಲ್ಲ ಗಜ್ಜಿ ಬರೋದು ಅದು ಇದು ಅಂತೆಲ್ಲ. ಹೆಲ್ದಿಯಾಗಿ ಇದ್ದಾನೆ. ನಮ್ಗೆ ಡಾಕ್ಟ್ರ್ ಸಜೆಸ್ಟ್ ಮಾಡಿದ್ರು ಆ್ಯಕ್ಚುಲಿ ಕರ್ಡ್ ರೈಸ್ ಹಾಕಿ ಚೆನ್ನಾಗಿ ಬರುತ್ತೆ ನಿಮಗೆ ಎಲ್ಲನೂ ಇದ್ರದ್ದು ಕೋಟ್ ಎಲ್ಲನೂ ಚೆನ್ನಾಗಿ ಬರುತ್ತೆ ಅಂತ ಹೇಳಿದರು. ಸೊ ಅವತ್ತಿಂದ ನಾವು ಎರಡೂ ಹಾಕ್ತೀರಿ, ಕರ್ಡ್ ರೈಸ್ ಹಾಕ್ತೀರಿ, ಹಾಲು ಅನ್ನನೂ ಹಾಕ್ತೀರಿ. ಸೊ ಚಿಕನ್ ಕೊಡೋದ್ರ ರೀತಿ ನಾವು ಹೇಗೆ ಕೊಡ್ತೀರಿ ಅಂದರೆ, ಸೊ ಕಾಲು ಬರುತ್ತೆ ಲೆಗ್ಸು ಮತ್ತು ಹೆಡ್ಡು, ಇದನ್ನು ನಾವು ಕುಕ್ಕರಲ್ಲಿ ನೀರಿಗೆ ಹಾಕ್ಬಿಟ್ಟು ಅರಿಶಿನ ಪುಡಿ ಉಪ್ಪು ಹಾಕ್ಬಿಟ್ಟು ಬೇಯಿಸ್ಬಿಟ್ಟು ಆ ಒಂದೇನಿರುತ್ತಲ್ಲ ನೀರಿನಂಶ ಅದ್ರ ಜೊತೆಗೆ ಕಾಲನ್ನ ಹಾಕ್ತೀರಿ. ಸೊ ಅದ್ರ ಹಾಕೋದ್ರಿಂದ ನಿಮಗೆ ಹೆವಿ ಬೆನಿಫಿಟ್ಸ್ ಆಗುತ್ತೆ. ನೀವು ಫುಡ್ ಅಗತ್ಯನೇ ಇಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಸೊ ಅಷ್ಟು ಎನರ್ಜಿ ಪ್ರೋಟೀನ್ಸ್ ಸಿಗುತ್ತೆ ಇವನಿಗೆ. ಸೊ ಅದನ್ನು ಹಾಕ್ತೀರಿ. ಅದು ಬಿಟ್ಟರೆ ನಾವು ಮಾಮೂಲಿ ತಿಂದ್ಬಿಟ್ಟಿರೋದು ಪೀಸಸ್ ಎಲ್ಲ ಇರುತ್ತಲ್ಲ ಅದನ್ನು ಹಾಕ್ತೀರಿ, ಫೀಡ್ ಮಾಡ್ತೀರಿ. ಸೊ ಇನ್ನೊಂದು ನಮ್ಮ ಡ್ಯಾನಿದೇನಪ್ಪ ಅಡ್ವಾಂಟೇಜ್ ಅಂದರೆ ಇವನು ಎಲ್ಲ ಥರ ವೆಜಿಟೇಬಲ್ಸು ತಿಂತಾನೆ ಹಸೆದು. ನೀವು ಕ್ಯಾರೆಟ್ ಕೊಡಿ, ಬೀನ್ಸ್ ಕೊಡಿ, ನಿಮಗೆ ಹೂಕೋಸು ಕೊಡಿ, ಆ ಥರ ಎಲ್ಲ ಏನೇ ಇದು ಇನ್ನೊಂದೇನೋ ಬರುತ್ತೆ ಸೌತೆಕಾಯಿ. ಸೊ ಏನೇ ಕೊಟ್ರು ಇವ್ನು ಬೇಡ ಅನ್ನಲ್ಲ. ಟೊಮೆಟೊ ಸಹ ತಿಂತಾನೆ, ಏನು ಅವ್ನು ಬೇಡ ಅನ್ನಲ್ಲ. ಸೊ ಅದೊಂದು ನಮಗೆ ಭಾರಿ ಖುಷಿಯಾಗುತ್ತೆ ಡ್ಯಾನಿ ಬಗ್ಗೆ ಹೇಳ್ಬೇಕಂದ್ರೆ ತಿನ್ನೋ ವಿಷಯದಲ್ಲಿ. ಬ್ರೋ ಇನ್ನೊಂದು ಮೈನ್ ಕ್ವಶನ್ ಏನಂದರೆ, ಡ್ಯಾನಿ ಅಗ್ರೆಸಿವಾ? ಈಗ ಫಾರ್ ಎಕ್ಸಾಂಪಲ್ ಅಂದರೆ ಕೆಲವರು ಹೇಳ್ತಾರೆ ಫುಲ್ಲು ಫ್ರೆಂಡ್ಲಿ, ಯಾರಿಗೂ ಬೈಟ್ ಮಾಡಲ್ಲ, ಆ ಥರ ಎಲ್ಲ ನಾನು ಸುಮಾರು ವೀಡಿಯೋಸ್ಕೊಂಡು ನೋಡಿದ್ದೀನಿ. ಸೊ ಈಗ ಈ ಬ್ರೀಡು ಅಂದರೆ ಈಗ ನಿಮ್ಮ ಡ್ಯಾನಿ ಏನಿದೆ ಯಾರಿಗಾದ್ರು ಇದುವರೆಗೂ ಬೈಟ್ ಮಾಡಿದ್ಯಾ? ಮತ್ತು ಇವನು ರ್ಯಾಶಾ, ತುಂಬ ಫ್ರೆಂಡ್ಲಿನಾ, ಮತ್ತು ಇವನು ಗಾರ್ಡ್ ಪರ್ಪಸ್ ಇವನು ಯೂಸ್ ಮಾಡ್ಬೋದಾ? ಮತ್ತು ಇವನು ಮೇಯ್ನ್ ಗಾರ್ಡಾಗೆ ಅಂದರೆ ವರ್ಕ್ ಮಾಡ್ತಾನೆ ಮನೇಲೆಲ್ಲ, ಯಾವ ಥರ ಬ್ರೋ ಇಡ್ತಾರೆ ಇವನು ಮನೇಲಿ? ಆ್ಯಕ್ಚುಲಿ ನೀವು ಅದ್ರ ಒಳ್ಳೆ ಪ್ರಶ್ನೆ ಕೇಳಿದ್ರೆ, ನಮ್ಮ ಡ್ಯಾನಿ ಬಂದ್ಬಿಟ್ಟು ಎಕ್ಸ್ಟ್ರೀಮ್ಲಿ ಫ್ರೆಂಡ್ಲಿ. ಯಾರೇ ಬಂದು ನಮ್ಮ ಕಾಂಪೌಂಡ್ ಇದೆ, ಚಿಕ್ಕ ಚಿಕ್ಕ ಸ್ಕೂಲ್ ಹೋಗೋ ಮಕ್ಕಳೆಲ್ಲ ಇರ್ತಾರೆ, ಅವ್ರು ಬಂದು ಸಹ ಮಾತಾಡಿಸ್ತಾರೆ. ಇವನೋಗಿ ಅವ್ರನ್ನೂ ಚೆನ್ನಾಗಿ ಅಂದರೆ ಮೀಟ್ ಮಾಡ್ತಾನೆ. ಸೊ ಏನು ಅಂದರೆ ಈಗ ಮೇಯ್ನ್ ಆಗಿ ಸ್ಟ್ರೇಂಜರ್ಸ್ ಯಾರೇ ಬಂದು ಮುಟ್ ಮಾಡಿದ್ರು ಏನು ತೊಂದರೆ ಆಗಲ್ಲ, ಅಷ್ಟು ಫ್ರೆಂಡ್ಲಿ ಇದ್ದಾನೆ. ಬಟ್ ಏನಪ್ಪ ಅಂದರೆ ನಾವೇನ ಕಮಾಂಡ್ ಕೊಟ್ಟರೆ ಡ್ಯಾನಿ ಚೂ ಅಂತ ಆ ಥರ ಏನಾನ ಕಮಾಂಡ್ ಕೊಡ್ತಂದ್ರೆ ಅವಾಗ ರ್ಯಾಶ್ ಆಗ್ತಾನೆ. ಸೊ ಅವ್ರ ಮೈ ಮೇಲೆ ಎಗರೋದು, ಸೊ ಆ ಥರದ್ದೆಲ್ಲ ನಾನು ಮಾಡ್ತಾನೆ. ಅದೇ ಏನು ಹೇಳ್ತೀನಿ ಅಂದರೆ, ನೀವು ಹೇಗೆ ಟ್ರೈನ್ ಕೊಡ್ತೀರೋ ನಿಮ್ಮ ನಾಯಿಗಳಿಗೆ ಅದೇ ಥರ ಇದಿರುತ್ತೆ. ಬ್ರೋ ಇವಾಗ ನೀವು ಅದೇನೇನು ಫ್ರೆಂಡ್ಲಿಗೆ ಅಂತ ಸಾಕ್ತಿದ್ರಲ್ಲ, ನಿಮ್ಗೆ ಯಾವತ್ತು ಅನಿಸಿಲ್ವಾ ಇಲ್ಲ ನನಗೆ ಅಗ್ರೆಸಿವ್ ಬೇಕಾಗಿತ್ತು ಮತ್ತು ನನಗೆ ತುಂಬ ರ್ಯಾಶ್ ಡಾಗ್ ಬೇಕಾಗಿತ್ತು ಆ ಥರ ಏನು ಅನಿಸಿಲ್ವಾ? ಮತ್ತು ನೀವು ಬೇರೆ ಯಾವ ಬ್ರೀಡ್ಗೂ ನೋಡಬೇಕು ಅಂತ ನಿಮ್ಗೆ ಯಾವತ್ತು ಅನಿಸಿಲ್ವಾ? ಸೊ ಒಳ್ಳೆ ಕ್ವಶನ್ ಕೇಳಿದ್ರಿ ಮತ್ತೆ. ಸೊ ನಾನು ಇದಕ್ಕೇನು ಆನ್ಸರ್ ಮಾಡ್ತೀನಿ ಅಂದರೆ, ಇವಾಗ ಯಾರೇ ಒಬ್ಬರು ಸ್ಟ್ರೇಂಜರ್ ನಮ್ಮ ಮನೆಗೆ ಬರ್ತೀನಿ ಅಂತ ಅಂದ್ಕೊಂಡ್ರಿ, ನಮ್ಮದು ಗೇಟ್ ಇದೆಯಲ್ಲ ಒಳಗಡೆ, ಇದು ಸುಮ್ಮನೆ ಅಲ್ಲ ಒಂದು ಮೆಟ್ಲಿದೆ ಬಾಕ್ಲ ಹತ್ರ, ಅದ್ರ ಹತ್ರ ಸುಮ್ಮನೆ ಕೂತ್ಕೊಂಡಿರ್ತಾನೆ. ಅದನ್ನು ನೋಡಿದ್ರೇ ಸುಮಾರು ಜನ ಒಳಗೆ ಬರೋಕ್ಕೆ ಹೆದರ್ತಾರೆ. ಸೊ ನಾನು ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ಸೊ ಅಗ್ರೆಸಿವ್ ಆಗೇ ಇರಬೇಕು ಅಂತೇನಿಲ್ಲ. ನೀವು ಅದನ್ನು ಚೆನ್ನಾಗಿ ಸಾಕಿದ್ರೆ ಅದ್ರ ಲುಕ್ಕಿಗೆ ಜನ ಭಯ ಬೀಳ್ತಾರೆ ಹತ್ರ ಬರೋದಕ್ಕೆ. ನಾವು ಎಷ್ಟು ಟೈಮು ಹೇಳಿದಿರೋ ಏನು ಮಾಡಲ್ಲ ಬನ್ನಿ ಬನ್ನಿ ಅಂತ, ಆದ್ರೂ ಜನ ಭಯ ಬೀಳ್ತಾರೆ. ಯಾಕಂದರೆ ಆ ಥರ ಸೈಜ್ ಇದ್ದಾನೆ ಅವನು. ಸೊ ನೋಡಿದ ತಕ್ಷಣವೇ ಜನ ಹೆದರ್ತಾರೆ. ಹಾಗಾಗಿ ನಮಗೆಂದೂ ಅನಿಸಿಲ್ಲ ಏನೋ ಅಗ್ರೆಸಿವ್ ಡಾಗ್ ಬೇಕಾಗಿತ್ತು, ರ್ಯಾಶ್ ಬೇಕಾಗಿತ್ತು ಅಂಥರ ಎಲ್ಲೂ ಅನಿಸಿಲ್ಲ. ಗಾರ್ಡ್ ಪರ್ಪಸ್ ಹೇಳೋ ಹಾಗೆ ನಾವು ಹೇಳಿದ್ರಲ್ಲ, ಬೇರೆ ನಾಯಿಗಳು ಅದು ಸುತ್ತಮುತ್ತ ನಮ್ಮ ಮನೆ ಹತ್ರ ಬರೋಲ್ಲ. ಸೊ ಆ ಥರ ಇವನು ಅಗ್ರೆಸಿವ್ ಬೇರೆ ನಾಯಿಗಳಿಗೆ ಇದ್ದಾನೆ. ಸೊ ನಮಗಂತೂ ಯಾವತ್ತೂ ಅನಿಸಿಲ್ಲ ನಮಗೆ ಆ ಥರ. ಬ್ರೋ ಇವಾಗ ಒಂದು ಮೇಂಟೆನೆನ್ಸ್ ಏನೋ ನಿಮಗೆ ಜಾಸ್ತಿ ಇದೆಯಾ ಅಥವಾ ನಾರ್ಮಲ್ ಇದೆಯಾ? ಯಾವ ಥರ ಇದೆ ಮೇಂಟೈನ್? ಕಾಸ್ಟ್ಲಿ ಆಗಿದೆಯಾ ಒಂದು? ನಾನು ಆಗಲೇ ಹೇಳ್ದಾಗೆ ಮೇಂಟೆನೆನ್ಸ್ ಅಂತ ಏನು ಬರೋಲ್ಲ. ಆಗಲೇ ಹೇಳ್ದಾಗೆ ವೆಜಿಟೇಬಲ್ಸು ಅದೆಲ್ಲ ತಿಂತಾನೆ, ಹಾಲು ಅನ್ನ ಹಾಕ್ತೀರಿ, ಫುಡ್ ಹಾಕ್ತೀರಿ. ಸೊ ನೀವು ಬೇರೆ ಬ್ರೀಡ್ ಆದರೆ ನೀವು ರಾಟ್ ವಿಲ್ಲರೋ ಇಲ್ಲ ಬೇರೆ ಲಾರ್ಜ್ ಸೈಜ್ ಡಾಗ್ಸ್ ಬರುತ್ತೆ ನಿಮಗೆ, ಸೈಂಟ್ ಬರ್ನಾರ್ಡು, ಆಮೇಲೆ ಕೊಕೇಶನ್ ಶೆಪರ್ಡು, ಆಮೇಲೆ ಬೇರೆ ಬೇರೆ ಲಾರ್ಜ್ ಬ್ರೀಡ್ಗೆಲ್ಲ ಇವಾಗ ರಾಟ್ ವಿಲ್ಲರು ಅವಕ್ಕೆಲ್ಲನೂ ನಿಮಗೆ ಎಕ್ಸ್ಟ್ರಾ ಏನು ಪ್ರೋಟೀನು ಬೇಕಾಗುತ್ತೆ. ಸೊ ಹಾಗಾಗಿ ಚಿಕನ್ನು ತಿರ್ಗಿ ವಿಟಮಿನ್ ಟಾನಿಕ್ಸು ಟ್ಯಾಬ್ಲೆಟ್ಸ್ ಎಲ್ಲ ಹಾಕ್ತಾರೆ. ಸೊ ನಮ್ಮ ಲ್ಯಾಬ್ಗೆ ಆ ಥರದ ಅವಶ್ಯಕತೆ ಏನಿಲ್ಲ ಅನ್ಕೊತೀನಿ. ಯಾಕಂದರೆ ಇವಾಗ ಕ್ಯಾಬೇಜು ವೆಜಿಟೇಬಲ್ಸಿಂದಾನೇ ಅವನು ಈ ಪಾಟಿ ಗಟ್ಟಿಮುಟ್ಟಾಗಿದ್ದಾನೆ. ಸೊ ನಮಗೇನು ಎಕ್ಸ್ಟ್ರಾ ಎಕ್ಸ್ಪೆನ್ಸಸ್ ಅದಕ್ಕೇನು ಬೀಳ್ತಿಲ್ಲ. ಸೊ ನಾರ್ಮಲಾಗಿ ಮೇಂಟೈನ್ ಮಾಡ್ತಾಯಿದ್ದೀರಿ, ಏನು ತೊಂದರೆ ಇಲ್ಲ. ಬ್ರೋ ಹಾಗಾದ್ರೆ ಇದನ್ನು ಯಾರು ಬೇಕಾದ್ರೂ ಸಾಕ್ಬೋದು ನಿಮ್ಮ ಪ್ರಕಾರ? ಖಂಡಿತ ತುಂಬಾ ಫ್ರೆಂಡ್ಲಿ ಇದ್ದಾನೆ, ಯಾರು ಬೇಕಾದ್ರೂ ಸಾಕ್ಬೋದು. ಬಟ್ ಏನಪ್ಪ ಅಂದರೆ ಸ್ನಾನ ವೀಕ್ಲಿ ಒನ್ಸು ನೀವು ಮಾಡಿಸ್ಲೇಬೇಕು. ಸ್ನಾನ ನೆಗ್ಲೆಕ್ಟ್ ಮಾಡಿದ್ರೆ ಖಂಡಿತ ಇದಕ್ಕೆ ಸ್ಕಿನ್ ಪ್ರಾಬ್ಲಮ್ಸ್ ಬರುತ್ತೆ. ಆಮೇಲೆ ಅದಕ್ಕೆ ನೀವು ಎಕ್ಸ್ಪೆನ್ಸಸ್ ಬಂದೇ ಬರುತ್ತೆ ಮೇಂಟೈನ್ ಮಾಡೋದಕ್ಕೆ. ಸೊ ನೀವು ಹೇಗೆ ಅದನ್ನು ನೋಡ್ಕೊತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಮ ಎಕ್ಸ್ಪೆನ್ಸಸ್ ಎಲ್ಲ. ಮತ್ತು ಇನ್ನೊಂದು ಏನು ಕ್ವಶನ್ ಅಂದರೆ ಬ್ರೋ, ಈಗ ಯೂಶ್ವಲಿ ಯಾರಾದರೂ ಒಬ್ಬರು ಪಪ್ಪೀಸ್ ತೊಗೊಂಬಂದಾಗ 3 months ಎಲ್ಲೂ ಹೊರಗಡೆ ಬಿಡಬೇಡಿ, 3 months ಆದಷ್ಟು ಒಳಗಡೆ ಇಟ್ಕೊಡಿ ಅಂತ ಹೇಳ್ತಾರೆ. ಸೊ ಅದು ಪಾರೋ ವೈರಸ್ ಅಟ್ಯಾಕ್ ಆಗುತ್ತೆ ಅಂತ ಹೇಳ್ತಾರಲ್ಲ, ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ ಬ್ರೋ? ಸೊ ನಾನು ಅದನ್ನೇ ಸಜೆಸ್ಟ್ ಮಾಡ್ತೀನಿ. ನೀವು ಪಪ್ಪಿ ಟೈಮಲ್ಲಿ ಎಷ್ಟು ಕೇರ್ಫುಲ್ಲಾಗಿ ನೋಡ್ಕೊತೀರೋ ಅಷ್ಟೇ ಚೆನ್ನಾಗಿ ಅದು ಅಡಲ್ಟ್ ಸ್ಟೇಜಲ್ಲಿ ಬಂದಾಗ ಅಷ್ಟೇ ಚೆನ್ನಾಗಿರುತ್ತೆ ಅದು. ಸೊ ನೀವು
ಸ್ಟಾರ್ಟಿಂಗ್ 3 to 9 ಮಂತ್ಸ್ ಚೆನ್ನಾಗಿ ನೋಡಿಕೊಂಡ್ರೆ ಸೊ ಖಂಡಿತ ಅದು ಚೆನ್ನಾಗಿ ಬೆಳೆಯುತ್ತೆ. ನಾನು ಅದನ್ನೇ ಸಜೆಸ್ಟ್ ಮಾಡ್ತೀನಿ. ಈಗ ಟಿಕ್ ಫೀವರ್ ಬಂತು ಅಂತ ನೀವು ಆಗಲೇ ಹೇಳಿದ್ರಿ. ಸೊ ಅದು ಬಂದಾಗ ಯಾವ ಥರ ಕೇರ್ ಮಾಡಿದ್ರಿ ಮತ್ತು ಅದಕ್ಕೆಲ್ಲ ಯಾವ ಥರ ಟ್ರೀಟ್ಮೆಂಟ್ ಕೊಡಿಸಿದ್ರಿ? ಸೊ ಟಿಕ್ ಫೀವರ್ ಫಸ್ಟ್ ಟೈಮ್ ಬಂದಾಗ ನಮಗೆ ಗೊತ್ತಿರಲಿಲ್ಲ ಇದೇನ ಅಂತ. ಸಡನ್ನಾಗಿ ಊಟ ಬಿಟ್ಬಿಟ್ಟ. ಸೊ ಮೋಷನಲ್ಲಿ ಸ್ವಲ್ಪ ಬ್ಲಡ್ ಕಾಣಿಸುತ್ತೋ, ವಾಮಿಟ್ ಮಾಡೋನು, ಏನಂದರೆ ಏನು ತಿಂತಾ ಇರಲಿಲ್ಲ, ಕಂಪ್ಲೀಟ್ ನಿಲ್ಲು, ಹೆವಿ ಜ್ವರ ಬಂದಿತ್ತು. ನಾವು ಇದಕ್ಕಿದ್ದಂಗೆ ಏನು ಮಾಡಿದ್ರಿ, ವಿದ್ಯಾರಣ್ಯಪುರದಲ್ಲಿ ಸಂತೋಷ್ ಡಾಕ್ಟ್ರ್ ಒಬ್ರು ಇದ್ದಾರೆ, ಎಸ್ಪೆಷಲಿ ನಾಯಿಗೆ ನೋಡ್ತಾರೆ. ಸೊ ನಾವು ಅವ್ರ ಹತ್ರ ಕರ್ಕೊಂಡು ಹೋಗಿದ್ರಿ. ಸೊ ಅವ್ರು ಹೇಳಿದ್ರು ಈ ಥರ ಟಿಕ್ ಫೀವರ್ ಬಂದಿದೆ ಅಂತ. ಇಮಿಡಿಯೇಟ್ ಮೆಡಿಸಿನ್ ಸ್ಟಾರ್ಟ್ ಮಾಡಿದ್ರು, ಮೆಡಿಕೇಷನ್ನು. ಸೊ ಆವಾಗ ಡ್ರಿಪ್ಸ್ ಎಲ್ಲ ಹಾಕಬೇಕಾಗುತ್ತೆ. ಸೊ ನಿಮಗೆ ಡ್ರಿಪ್ಸ್ ಎಲ್ಲ ಹಾಕ್ಸ್ತಾರೆ, ಆಂಟಿಬಯೋಟಿಕ್ಸ್ ಎಲ್ಲ ಕೊಡ್ತಾರೆ. ಸೊ ಆ ಟೈಮಲ್ಲಿ ನಿಮಗೆ ಕೆಲವೊಂದು ಫುಡ್ ಕೊಡ್ತಾರೆ ಅವರೇನೆ. ಏನೋ ನಿಮಗೆ ಒಂದು ಟಿನ್ ಥರ ಬರುತ್ತೆ, ಟಿನ್ನಲ್ಲಿ ನಿಮಗೆ ಫುಡ್ಡೆಲ್ಲ ಕೊಟ್ಟಿರ್ತಾರೆ. ಆ ಟಿನ್ ಜೊತೆಗೆ ಮೆಡಿಸನ್ ಏನು ಕೊಡ್ತಾರೆ ಅದನ್ನು ಸಪ್ಲೈ ಮಾಡಬೇಕಾಗತ್ತೆ. ಸೊ ಅವಾಗಂತೂ ನಿಮ್ಗೆ ಜಾಸ್ತಿ ತಿನ್ನೋದಿಲ್ಲ ಇದು, ಯಾಕಂದರೆ ಫುಲ್ ಜ್ವರ ಇರುತ್ತೆ. ಸೊ ಒನ್ಸ್ ಇಟ್ ಸ್ಟಾರ್ಟ್ ಸೀಟಿಂಗ್, ಸ್ವಲ್ಪ ತಿಂತ ಆಮೇಲೆ ಸೊರಗಿಬಿಡುತ್ತೆ. ಅಟ್ಲೀಸ್ಟ್ ನಿಮ್ಗೆ 1 ವಾರ ಬೇಕಾಗುತ್ತೆ ಅದು ರಿಕವರ್ ಆಗೋದಕ್ಕೆ ಟಿಕ್ ಫೀವರ್ ಬಂದಾಗಿಂದ. ಇವಾಗ ಅದಕ್ಕೆ ನೀವು ಸ್ನಾನ ಮಾಡಿಸ್ತಿರಲ್ಲ, ಸೊ ನೀವು ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದೀರಾ? ಸೊ ನಾವು ಮುಂಚೆ ಶ್ಯಾಂಪು ಯೂಸ್ ಮಾಡ್ತಾಯಿದ್ರಿ, ಪ್ರೋಕೋಟ್ ಅಂದ್ಬಿಟ್ಟು. ಸೊ ಒನ್ ಟೈಮ್ ಏನು ಮಾಡಿದ್ರಿ ಅಂದರೆ ಅದು ನಮಗೆ ಅಷ್ಟೊಂದು ರಿಸಲ್ಟ್ಸ್ ಕೊಡ್ತಾ ಇರಲಿಲ್ಲ, ಅಂದರೆ ಫೋಮ್ ಬರ್ತಾ ಇರಲಿಲ್ಲ, ಕೊಳೆ ಜಾಸ್ತಿ ಇರತ್ತು. ಆವಾಗ ಡಾಕ್ಟ್ರ್ ಹೇಳಿದ್ರು, ಸುಮಾರು ಜನ ನಂಬಲ್ಲ ಇದನ್ನು, ನಾವು ಮೈಗೆ ಹಾಕೋ ಸೋಪ್ ಬರುತ್ತಲ್ಲ, ರೆಕ್ಸೋನ್ ಆಗಿರ್ಬೋದು, ಮೆಡಿಮಿಕ್ಸು, ಅದನ್ನು ಆ್ಯಕ್ಚುಲಿ ನೀವು ಫಸ್ಟು ಒನ್ ಟೈಮ್ ವಾಶ್ಗೆ ಯೂಸ್ ಮಾಡ್ಬೋದು. ಅದೇನು ಮಾಡುತ್ತಪ್ಪ ಅಂದರೆ ಮೈಯಲ್ಲಿರೋ ಡರ್ಟ್ ಏನೇ ಕೊಳೆ ಇದ್ರೂ ಫಸ್ಟ್ ಅದು ರಿಮೂವ್ ಮಾಡುತ್ತೆ. ಅದಾದಮೇಲೆ ನೀವು ಡಾಗ್ ಕೊಟ್ಟಿರೋ ಶ್ಯಾಂಪು ಇರುತ್ತಲ್ಲ, ಹಿಮಾಲಯ ಆಗಿರ್ಬೋದು, ಪ್ರೋಕೋಟ್ ಬರುತ್ತೆ, ಅದನ್ನು ಅಪ್ಲೈ ಮಾಡ್ಬೋದು. ಹಾಗಾಗಿ ಕೋಟ್ ತುಂಬ ಸ್ಮೂತ್ ಆಗಿದೆ. ನಾನು ಇವಾಗ ನೋಡಿ ಆ ಸೋಪ್ ಹಾಕ್ಬಿಟ್ಟು ಶ್ಯಾಂಪು ಹಾಕಿ ಕರ್ಕೊಂಬಂದಿರೋದು, ಫುಲ್ ಶೈನಿಂಗ್ ಹೊಡಿತಾ ಇದೆ, ಕೊಳೆ ಎಲ್ಲ ರಿಮೂವ್ ಮಾಡುತ್ತೆ. ಅದು ಟ್ರೈ ಮಾಡಿ ನೋಡಿ, ನಿಮಗೂ ಅದು ವರ್ಕ್ ಆಗುತ್ತೆ. ಬ್ರೋ ಇನ್ನೊಂದು ಏನಂದರೆ, ಈಗ ಸುಮಾರು ಜನ ನಾಯಿಗಳನ್ನ ಸಾಕ್ತಾರಲ್ಲ, ನಾನು ಲಾಸ್ಟ್ ವೀಡಿಯೋದಲ್ಲಿ ಆಗಲಿ ಇದ್ರ ಬಗ್ಗೆ ಮಾತಾಡಿದ್ದೀನಿ. ಸೊ ಸುಮಾರು ಜನ ಸಾಕ್ತಾರೆ, ಕೆಲವು ಟೈಮಲ್ಲಿ ಸಾಕೋಕ್ಕಾಗಲ್ಲ, ಆಗೇನು ಮಾಡ್ತಾರೆ, ಬೀದಿ ಬಿಟ್ಬಿಡೋದು, ಇಲ್ಲ ಅದಕ್ಕೆ ತುಂಬ ಕ್ರೂರತೆಯಿಂದ ಹಿಂಸೆ ಕೊಡೋದು, ಇಲ್ಲ ಒಂದು ಕೇಜಲ್ಲಿ ಹಾಕಿ ಬಿಟ್ಬಿಡೋದು, ಮತ್ತು ಸರಿಯಾಗಿ ಫುಡ್ ಕೊಡದೇ ಇರೋದು, ಸರಿಯಾಗಿ ವಾಕ್ ಮಾಡಿಸ್ತಾ ಇರೋದು. ಸೊ ಇದ್ರ ಬಗ್ಗೆ ನೀವು ಏನು ಹೇಳ್ತೀರಾ ಬ್ರೋ? ಇದ್ರ ಬಗ್ಗೆ ಮಾತಾಡೋದಾದರೆ ಇದು ತುಂಬಾ ದೊಡ್ಡ ಟಾಪಿಕ್ ಆಗಿಬಿಡುತ್ತೆ. ಸೊ ನಾನು ಅದನ್ನು ಆದಷ್ಟು ಕಮ್ಮಿಯಾಗಿ ಹೇಗೆ ಜನ ತಲುಪಿಸ್ಬೇಕೋ ಆ ಥರ ತಲುಪಿಸ್ತೀನಿ ಈ ವಿಷಯನ. ಸೊ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ದಯವಿಟ್ಟು ನಿಮಗೆ ನಾನು ಏನಪ್ಪ ಅಂದರೆ, ಇದು ತುಂಬಾ ಒಂದು ಲವ್ ಎಕ್ಸ್ಪೆಕ್ಟ್ ಮಾಡೋವಂಥ ಒಂದು ಪ್ರಾಣಿ ಅಂತ ಹೇಳ್ತೀನಿ, ಬೇರೆ ಪ್ರಾಣಿಗಳಿಗೆ ಕಂಪೇರ್ ಮಾಡಿದ್ರೆ. ಸೊ ನೀವೆಷ್ಟು ಅದಕ್ಕೆ ಪ್ರೀತಿ ತೋರಿಸ್ತೀರೋ ಅದಕ್ಕೆ 10 ಪಟ್ಟು ನಿಮಗೆ ಪ್ರೀತಿ ವಾಪಸ್ ಕೊಡುತ್ತಿದ್ದು. ಸೊ ಇದಕ್ಕಂತ ಎಕ್ಸ್ಟ್ರೀಮ್ ಕೇರ್ ಮಾಡ್ಬೇಕು ನೀವು. ಒಂಥರ ಹೆಂಗೆ ಅಂದರೆ ಫ್ಯಾಮಿಲಿ, ಇವಾಗ ನಿಮ್ಗೆ ಹೆಂಗೆ ಪಾಪು ಹುಟ್ಟಿದಾಗ ಯಾವ ಥರ ಕೇರ್ ಮಾಡ್ತೀರೋ ಅದೇ ಥರ ಇದಕ್ಕೆ ಅಂತ ಟೈಮ್ ಕೊಡಬೇಕಾಗತ್ತೆ, ಕೇರ್ ಮಾಡಬೇಕಾಗತ್ತೆ. ಸೊ ನಾನೇನು ಹೇಳಪ್ಪ ಅಂದರೆ, ನಿಮ್ಗೆ ಸಾಕೋ ಶಕ್ತಿ ಇತ್ತು ಅಂದರೆ, ಪ್ರೀತಿ ಕೊಡೋ ಶಕ್ತಿ ಇತ್ತು ಅಂದರೆ ಮಾತ್ರ ತೊಗೊಳ್ಳಿ. ಇಲ್ಲಾಂದರೆ ದಯವಿಟ್ಟು ಶೋಕಿಗೆ ತೊಗೊಳಕ್ಕೆ ಹೋಗ್ಬಿಡಿ. ಅದನ್ನು ತೊಗೊಂಡು ಆಮೇಲೆ ಅದು ಸರಿಯಾಗಿ ನೋಡ್ಕೊಳಕ್ಕೆ ಆಗ್ತಾಯಿಲ್ಲ ಅಂದ್ಬಿಟ್ಟು ಬೀದಿಗೆ ಬಿಡೋದು, ಅದೆಲ್ಲ ದಯವಿಟ್ಟು ಅದು ತುಂಬಾ ದೊಡ್ಡ ತಪ್ಪು. ಅದನ್ನು ಮಾಡಬಾರ್ದು ಅಂತ ನಾನು ಈ ವಿಡಿಯೋ ಮುಖಾಂತರ ನಾನು ಕೇಳ್ಕೊತೀನಿ ಆ್ಯಕ್ಚುಲಿ. ಅಷ್ಟೇ ಬ್ರೋ, ಇನ್ನೇನು ಹೇಳೋಕ್ಕಾಗಲ್ಲ. ಬ್ರೋ ಇದಕ್ಕೆ ನೀವು ಟ್ರೈನಿಂಗ್ ಕೊಟ್ಟಿದ್ದೀರಾ? ಟ್ರೈನಿಂಗ್ ಎಲ್ಲ ಕಳಿಸಿದ್ರಾ ಅಥವಾ ನೀವು ಮಾಡಿದ್ರಾ ಇದಕ್ಕೆ? ಆ್ಯಕ್ಚುಲಿ ಇದು ಮರಿ ಇದ್ದಾಗ ಫಸ್ಟ್ 7 ಮಂತ್ಸ್ ನಾನು ಮರಿ ಹತ್ರ ಇರಲಿಲ್ಲ. ಸೊ ನನ್ನ ಸಿಸ್ಟರು, ನಮ್ಮ ಮದರ್ ಇದನ್ನು ನೋಡ್ಕೊಂಡಿದ್ರು. ಸೊ ಅದಾದಮೇಲಿಂದ ನಾನು ಯಾವಾಗ ಇದನ್ನು ಮೀಟ್ ಮಾಡಿದೆ ಅವಾಗಿಂದ ನಾನು ಸ್ವಲ್ಪ ಟ್ರೈನಿಂಗ್ ಕೊಟ್ಟಿದ್ದೀನಿ. ಲೈಕ್ ಕಮೆಂಟ್ಸ್, ಬೇಸಿಕ್ ಕಮೆಂಟ್ಸ್, ಕುತ್ಕೊಂಡ್ರೆ ಕೈ ಕೊಡು ಅಂದರೆ ಕೊಡುತ್ತೆ, ಸೊ ಜಂಪ್ ಮಾಡೋಂದ್ರೆ ಮಾಡುತ್ತೆ, ಅದೆಲ್ಲ ಮಾಡುತ್ತೆ. ಬೇಸಿಕ್ ಎಲ್ಲ ನಾಯಿಗಳೇ. ಯಾವುದಾದ್ರೂ 1-2 ಕಮೆಂಟ್ಸ್ ಕೊಟ್ಟು ಅದನ್ನು ಕಂಟ್ರೋಲ್ ಮಾಡ್ಬೋದಾ? ಖಂಡಿತ ಮಾಡ್ಬೋದು, ಆ ಥರ ಮಾಡ್ಬೋದು. ಡ್ಯಾನಿ ಬಾಯ್ ಸಿಟ್ ಕೂತ್ಕೋ, ಕೊಡು ಕೈ, ನೈಸ್ ಬ್ರೋ, ಕೊಡು ಆ ಕೈ ಕೊಡು. ಅದಲ್ಲ, ಅದು ಕೊಡು. ಹಾಂ, ಓಕೆ ಬ್ರೋ, ಸೂಪರ್. ಹೌದು. ಇವಾಗ ಮಾರ್ಕೆಟ್ ವ್ಯಾಲ್ಯೂ ಲ್ಯಾಬ್ಗೆ ಏನಿದೆ ಅಂದರೆ, ನೀವು ತೊಗೊಳೋ ಟೈಮಲ್ಲಿ ಯಾವ ಥರ ಇತ್ತು, ಈಗ ಪ್ರೆಸೆಂಟು ಏನಿದೆ? ನಾವು ಇದನ್ನು ತೊಗೊಂಡಾಗ ಪಪ್ಪಿ ಪ್ರೈಸು 25K ಇತ್ತು. ಸೊ ಇವಾಗ ಏನು ಓಡ್ತಿದೆ ನನಗೆ ಅಷ್ಟೊಂದು ಐಡಿಯಾ ಇಲ್ಲ. ಸೊ ನಾವು ಕೊಟ್ಟಿದ್ದು ಆವಾಗ 25K ಮೇಲಿಗೆ ಪಪ್ಪಿಗೆ. ಇವಾಗ ಈ ಬ್ರೀಡಿಗೆ ಏನು 25K ಕೊಟ್ರಿ ಅಂತ ಹೇಳಿದ್ರಲ್ಲ, ಇದು ವರ್ತಿದೆಯಾ ಬ್ರೋ ನಿಮಗೆ? ಖಂಡಿತ ವರ್ತಿದೆ. ನಮಗೆ ಸುಮಾರು ಜನ ನಮ್ಮ ನಾಯಿ ನೋಡ್ಬಿಟ್ಟು ಊರಲ್ಲೆಲ್ಲನೂ ಮೇಟಿಂಗ್ ಪರ್ಪಸ್ ಕೇಳಿದ್ದಾರೆ. ಸೊ ನಾವಿನ್ನೂ ಮೇಟ್ ಮಾಡಿಸಿಲ್ಲ ಇವನ್ನ ಯಾವುದೋ ಇದಕ್ಕೂ. ಸೊ ಖಂಡಿತ ವ್ಯಾಲ್ಯೂ ವರ್ತಿದೆ ಬ್ರೋ. ಇನ್ನೊಂದು ಮೇಯ್ನ್ ಕ್ವಶನ್ ಏನಂದರೆ, ಈಗ ಕೆಲವರೆಲ್ಲ ಅಗ್ರೆಸಿವ್ ಬೇಕು, ಲ್ಯಾಬ್ನ ಅಗ್ರೆಸಿವ್ ಆಗಿ ನಾವು ಸಾಕಬೇಕು, ಮತ್ತು ಈ ತೋಟದಲ್ಲೆಲ್ಲ ಗಾರ್ಡ್ ಪರ್ಪಸ್ ಯೂಸ್ ಮಾಡಬೇಕು ಅಂತ ಅಂತಾರೆ. ಸೊ ಈ ಲ್ಯಾಬ್ನ ನಾವು ಗಾರ್ಡ್ ಪರ್ಪಸ್ ಯೂಸ್ ಮಾಡ್ಬೋದಾ? ಮತ್ತು ಇದರಲ್ಲಿ ಇವನಲ್ಲೂ ಅಗ್ರೆಸಿವ್ನೆಸ್ ಥರ ನಾವು ಬೆಳೆಸ್ಬೋದಾ?
ಖಂಡಿತ ಬೆಳೆಸ್ಬೋದು. ನಾನು ಆಗಲೇ ಹೇಳ್ದಾಗೆ ನೀವು ಹೇಗೆ ಟ್ರೈನಿಂಗ್ ಕೊಡ್ತೀರೋ ಇದು ಮರಿಯಿಂದನೂ ನೀವು ಅದನ್ನು ಟ್ರೈನಿಂಗ್ ಕೊಡಬೇಕಾಗತ್ತೆ, ಗಾರ್ಡ್ ರೀತಿ ನಾವು ಯೂಸ್ ಮಾಡ್ಕೋಬೇಕಾದ್ರೆ. ಸೊ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ನೀವು ಆದಷ್ಟು ಟ್ರೈನ್ ಮಾಡ್ಬೋದು, ಬಟ್ ಅದ್ರ DNA ನಾವು ಫೋಕಸ್ ಮಾಡಬೇಕಾಗತ್ತೆ. ಯಾಕಂದರೆ ಅದ್ರ ಅಪ್ಪ ಹೇಗೆ ಇತ್ತು, ರ್ಯಾಶ್ ಇತ್ತೋ ಇಲ್ಲ ಫುಲ್ ಫ್ರೆಂಡ್ಲಿ ಇತ್ತು, ಅದ್ರ ಅಮ್ಮ ಹೇಗಿತ್ತು. ಸೊ ಎರಡರಲ್ಲಿ ಯಾವುದಾದ್ರೂ DNA ಬಂದಿತ್ತು ಅಂದರೆ ರ್ಯಾಶ್ನೆಸ್ಸು, ಖಂಡಿತ ಇದು ನೀವು ಹೇಳ್ದಾಗೆ ಟ್ರೈನ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮ ಡ್ಯಾನಿ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಇಬ್ಬರು ಸರಿ ಹೆಚ್ಚು ವಿಡಿಯೋಗಳು ಮಾಡೋಣ ಖಂಡಿತ. ಸೊ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಅಭಿಗೆ. ಸೊ ನಿಮ್ಮನ್ನು ನಮ್ಮ ಡ್ಯಾನಿನ ವಿಡಿಯೋದಲ್ಲಿ ತೋರಿಸಿದ್ದಕ್ಕೆ ಸೊ ಥ್ಯಾಂಕ್ ಯು ಅಭಿ ಅವರೇ. ಒನ್ಸ್ ಅಗೇನ್ ಸಿಗುವ. ನಮ್ಮ ಸಬ್ಸ್ಕ್ರೈಬರ್ ಏನು ಹೇಳ್ತೀರ ಬ್ರೋ? ಅದೇ ಏನಪ್ಪ ಹೇಳೋದು ಅಂದರೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ವೀಡಿಯೋನ ಶೇರ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್.